ಯಾಕೆ ಅಂದರೆ ಗೈಸ್ ಈಗ ನಮ್ಮ ಅಮ್ಮಂಗೆ ಒಂದು ಅರ್ಕೆ ಇತ್ತಂತೆ, ಏನೋ ಕೇಳ್ಕೋಬೇಕಿತ್ತಂತೆ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಅಕ್ಕ ನೋಡಿ ಗೈಸ್, ಫಸ್ಟ್ ಟೈಮ್ ನಾವು ಈ ಲುಕ್ಕಲ್ಲಿ ನೋಡ್ತಾ ಇರೋದು. ಏನು ಹೇಳ್ತವ್ರೆ, ಸಕಲ ಕಾಣಿಸ್ತಾ ಇದೆಯಾ ಅಕ್ಕ, ಅವ್ನ ಮಾತು ಕೇಳ್ಬೇಡ. ಇಲ್ಲಿ ಗಂಟೆ ಕಟ್ಟಿದ್ರೆ ಅದು ನೆರವೇರುತ್ತಂತೆ, ಅದಕ್ಕೋಸ್ಕರ ಕಟ್ತಾ ಇದ್ದೀನಿ. ಯಾಕಮ್ಮ ಯಾಕಮ್ಮ ಇಲ್ಲಿಗೆ ಊಟಕ್ಕೆ ಗೈಸ್ ಎಲ್ಲರೂ ವಿನ್ನರಾಗಿ ನೋಡೋಣ. ಗುಡ್ ಮಾರ್ನಿಂಗ್. ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ, ಟೈಮ್ ನೋಡ್ಬೋದು 5:15. ಇಷ್ಟು ಬೇಗ ಎದ್ದು ರೂಢಿನೇ ಇಲ್ಲ ಗೈಸ್, ಈಗ ಎದ್ದಿದ್ದೀನಿ. ಆದರೆ ನಮ್ಮ ಮನೇಲಿ ನಮ್ಮ ಅಮ್ಮ ಅಂತ ಏನು ನಿದ್ದೆ ಮಾಡ್ತೀವಿ ಮಾಡಲ್ವಮ್ಮ ನೀನು? 3 ಗಂಟೆಗೆ ಎದ್ದಿದ್ದೀನಿ. ಹಾಂ 3 ಗಂಟೆಗೆ ಯಾಕೆ? ಟೈಮ್ ಆಯ್ತಲ್ಲ 5 ಗಂಟೆಗೆ ಎದ್ದು ಅಂತಾರೆ ಅಮ್ಮ, 3 ಗಂಟೆಗೆ ಎದ್ದಾರೆ ಗೈಸ್. ನಿದ್ದೆ ಮಾಡೋದು ಅಮ್ಮ, ಆಗಲೇ ಕಾಫಿ ಮಾಡ್ಕೊಂಡು ಕುಡಿತಾರೆ. ಅಣ್ಣ ನಿಶಣ, ಓಯ್ ಎದೋಳು ಎದೋಳಲ್ಲಿ, ಟೈಮ್ ಆಯಿತು, ಸ್ನಾನ ಮಾಡು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಮದನ್ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಫ್ರೆಶಪ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಬ್ಲಾಗು ಅಂತಂದರೆ, ಎಷ್ಟೋ ದಿನಗಳೇ ಆಗ್ಬಿಟ್ಟಿತ್ತು, ಆಲ್ಮೋಸ್ಟ್ 1 ವರ್ಷನೇ ಆಗ್ಬಿಟ್ಟಿತ್ತು ಅಂದ್ಕೊತೀನಿ. ನಿಖಿಲ್ ಅವರು ತಾರ್ ರಾಕ್ಸ್ ತೊಗೊಂಡಾಗ ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಅಂತ ಹೋಗಿದ್ದು. ಅದಾದಮೇಲೆ ಹೋಗೋಕ್ಕೆ ಆಗಿಲ್ಲ ಗೈಸ್, ಏನು ಅಂತಲೇ ಗೊತ್ತಿಲ್ಲ. 2 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ದೀನಿ ಹೋಗ್ಬೇಕು ಅಂತ, ಬಟ್ ಹೋಗೋಕ್ಕಂತೂ ಆಯ್ತಾ ಇರಲಿಲ್ಲ. ಈಗ ನನ್ನ ತಮ್ಮ ನನ್ನ ಜೊತೆ ಇದ್ನಲ್ಲ, ಸೊ ಅವನು ಹೇಳ್ಕೊಂಡು ಹೋಯ್ತಾ ಇದ್ದೀನಿ. ಫ್ರೆಶಪ್ ಆಗಿದ್ದಾನೆ. ಯಾಕೆ ನಡುಕ್ತಾ ಇದೆಯಾ ಇನ್ನು? ಚಳಿ ತಣ್ಣೀರು ಸ್ನಾನ ಮಾಡ್ಕೊಂಬಿಟ್ಟೆ, ಅದಕ್ಕೆ ಇಷ್ಟು ಬೇಗ ಎದ್ದು ರೂಢಿ ಇಲ್ಲ ಗೈಸ್, ಅದಕ್ಕೆ ಬೇಗ ಹೋಗ್ಬಿಡ್ತೀಯಾ. ಮದರ್ ಇಂಡಿಯಾ ಅವರು ರೆಡಿಯಾಗಿದ್ದಾರೆ. ಒಂದು ಕೈಯಲ್ಲಿ ವ್ಯಾನಿಟಿ ಬ್ಯಾಗು, ಇನ್ನೊಂದು ಕೈಯಲ್ಲಿ ಮೊಬೈಲ್ ಪರ್ಸು. ದುಡ್ಡು ಎಷ್ಟು ತಂದಿದ್ಯಮ್ಮ? ದುಡ್ಡು 1,000 ರೂಪಾಯಿ ಇರಬೇಕು ಅಷ್ಟೇ ಗೈಸ್. ನಾನು ಇರ್ತೀನಲ್ಲ ನಮ್ಮ ಅಮ್ಮಂಗೆ. ಯಾಕೆ ದುಡ್ಡು ಎಷ್ಟು ವರ್ಷ ಆಗಿತ್ತಮ್ಮ? 20 ವರ್ಷ ಆಯಿತು ಧರ್ಮಸ್ಥಳಕ್ಕೆ ಹೋಗಿ ಗೈಸ್. ನಮ್ಮಮ್ಮ ಆಲ್ಮೋಸ್ಟ್ 20 ವರ್ಷ ಆಗೈತಂತೆ. ನನಗೆ ಫಸ್ಟ್ ವರ್ಷದ ಮುಡಿ ಕೊಟ್ಟ ಮೇಲೆ ಹೋಗಿರೋದು ನೆನಪೇ ಇಲ್ವಂತೆ. ಸೊ ಆಲ್ ಆಫ್ ಎ ಸಡನ್ ನಾವು ಹೋಗ್ಬೇಕಾಯಿತು. ನಮ್ಮ ಅಮ್ಮನೂ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಏನಕ್ಕೆ ಅಂತಂದರೆ ನಮ್ಮ ಅಮ್ಮನೊಂದು ಅರ್ಕೆ ಇತ್ತಂತೆ, ಹೋಗಬೇಕು. ತುಂಬ ದಿನದಿಂದ ಅಂದ್ಕೊಂಡಿರಂತೆ ಹೋಗೋಣ ಅಂತ. ನಾನು ಹೋಗೋಕ್ಕಾಗಿರಲಿಲ್ಲ, ಸೊ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ ಬನ್ನಿ ಗೈಸ್ ಹೋಗೋಣ. ನಮ್ಮ ಸುಮಿತ್ರಕ್ಕ ಬರ್ತಾ ಇದ್ದಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡೀಗ ಚಲೋ ಗೈಸ್. ನಮ್ಮ ಅಕ್ಕ ನೋಡಿ ಗೈಸ್, ಫಸ್ಟ್ ಟೈಮ್ ನಾವು ಈ ಲುಕ್ಕಲ್ಲಿ ನೋಡ್ತಾ ಇರೋದು. ಏನು ಹೇಳ್ತವ್ರೆ, ಸಕಲ ಕಾಣಿಸ್ತಾ ಇದೆಯಾ ಅಕ್ಕ, ಅವ್ನ ಮಾತು ಕೇಳ್ಬೇಡ. ಸೂಪರಾಗಿ ಕಾಣಿಸ್ತಾ ಇದೆಯಾ ಕಣಕ್ಕ. ಏನಿಲ್ಲ ಕಣ, ನೀನು ಯಾವಾಗಲೂ ಸೀರಿಯಲ್ ನೋಡಿರ್ತೀಯಲ್ಲ, ಹಂಗೆ ಅನ್ಸುತ್ತೆ ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣಕ್ಕ. ನಮ್ಮ ಅಮ್ಮಂಗೆ ಹಾಕ್ಸ್ಬೇಕು ಚೂಡಿದಾರು. ಎಸ್ ಬನ್ನಿ ಗೈಸ್, ಈಗ ಹೊಡೋಣ. ನನ್ನ ಕಾರ್ ಆಗಿರೋ ಧೂಳು ನೋಡಿ ಗೈಸ್. ಈಗ ಹೊರಟ್ರೆ ನಾವು 5 ಅವರ್ 40 ನಿಮಿಷ ಇದೆ. 6 ಅವರ್ ಜರ್ನಿ ಗೈಸ್. ಈಗ ಟೈಮ್ 6:55, ಅರೌಂಡ್ ಒಂದು 11:30 12 ಗಂಟೆಗೆ ರೀಚ್ ಆಗ್ತೀವಿ. ರೆಡಿ ಹೋದ್ರೆ ಎಸ್ ಲೆಟ್ಸ್ ಗೋ ಗೈಸ್. ನನ್ನ ಕಾರ್ಗೆ ಹೊಟ್ಟೆ ತುಂಬಿಟ್ಟಿದೆ, ಆದರೂ ಬಿಡ್ತಾ ಇಲ್ಲ. ಫುಲ್ಲಾಗಿ ಲೋಡ್ ಮಾಡಿಸ್ತಾ ಇದ್ದೀವಿ. ಫುಲ್ ಎಷ್ಟು ಗೊತ್ತಾ ಗೈಸ್ ನಮ್ಮ ಕಾರ್ಗೆ? 3,600 ರೂಪಾಯಿ ಗೈಸ್. ಈಗ ನಮ್ಮ ನಂದಿ ಮೇಲೆ ಭಾಳ ಕಂಪ್ಲೇಂಟ್ ಇದೆ ಗೈಸ್. ಏನು ಅಂತಂದರೆ, ಹೋದ್ರೆ ಮನೇಲೂ ಹೇಳಲ್ವಂತೆ. ನಾನು ಸುಮಿತ್ರಕ್ಕಂಗೆ ಒಂದೊಂದು ವಾರ ಆದರೂ ಹೇಳಲ್ಲ ಅಂತ. ಎಲ್ಲೆಲ್ಗೆ ಹೋಗಿದ್ನಕ್ಕ? ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಕೊಡಗು, ಮಡಿಕೇರಿ. ಹಂಗೇನು ಗೊತ್ತಾ, ಈಗ ಏಜ್ ಅಲ್ವಾ, ಹೇಳ್ದೆ ಕೇಳ್ದೆ ಹೊಂಟೋಗ್ಬೇಕು, ಎಲ್ಲ ಕಡೆ ಸುತ್ಕೊ ಬರ್ಬೇಕು ಅಂತ. ಮನೇಲಿ ಕಳ್ಸಲ್ಲ ಅಂತ ಗೊತ್ತು ಅವನಿಗೆ. ಇವಾಗ ಎಷ್ಟು ಆಟಾಡ್ಬೇಕು ಅಷ್ಟು ಆಟಾಡ್ಕೋಬೇಕು. ಏನೋ ಎಷ್ಟು ಆಡ್ಬೇಕು ಅಷ್ಟೇ. ನಮ್ಮ ಅಮ್ಮ ನೋಡು, ಎಲ್ಲೋಗಿದ್ದಾನು ಅಂತ ಅಂದ್ಬಿಟ್ರೆ ಹೇಗದ ಅವ್ನಿಗೆ. ಅದಕ್ಕೇನೆ ನಮ್ಮಮ್ಮ ಅಂತೂ ಏನು ಕೇಳಲ್ಲ, ಏನಾರ ಮಾಡ್ಕೊಂಡಿರಿ ಆರಾಮಾಗಿ ಅಷ್ಟೇ. 2 ಸರಿ ಇದೇ ತರ ಮಾಡೋನೆ. 10th ಅಲ್ಲಿ PUC ನೆಲ್ಲ ನಾವೇ ಕಳ್ಸಿದ. ಈಗ ಡಿಗ್ರಿ ಆದ್ಮೇಲೆ ಈ ಕೆಲಸ ಮಾಡಿರೋದು. ದೊಡ್ಡವ್ರ ಆದ್ಮೇಲ 18+ ಟೀನೇಜ್ 18+ ಆಯ್ತಲ್ಲ. ಗೈಸ್ ಹೋಟ್ಲು ಹುಡುಕ್ತಾ ಇದ್ದೀವಿ. ಆಗ್ಲೇ 9:30 ಆಗ್ಬಿಟ್ಟಿದೆ. ಹಾಸನ್ ಬಿಟ್ಟು ಹೋಗ್ತಾ ಇದೀವಿ, ಇನ್ನು ಹೋಟ್ಲು ಸಿಕ್ಕಿಲ್ಲ. ನಡಿಯ ಮುಂದೆ ಅಂತಾನೆ ಅವನೇ. ಚೆನ್ನಾಗಿ ಹೋಟ್ಲ್ ಸಿಗುತ್ತಾ ಕರ್ಕೋಗ್ತೀನಿ ನಾನು. ಗೈಸ್ ಹಾಫ್ ಆಫ್ ದಿ ವೇ ಬಂದಿದ್ದೀವಿ. ಇಲ್ಲೆಲ್ಲೋ ಹಾಸನ, ಇದು ಹಾಸನ್ಗಿಂತ 20 ಕಿಲೋಮೀಟರ್ ಮುಂದೆ. ಹಾಸನ್ಗಿಂತ ಇನ್ನೂ 20 ಕಿಲೋಮೀಟರ್ ಮುಂದೆ ಬಂದು ನಿಲ್ಸಿದ್ದೀವಿ. ಇಲ್ಲಿ ಯಾವುದೋ ಶಿವ ಸೂರ್ಯ ಪ್ಯೂರ್ ವೆಜ್ ಅಂತ ಹೋಟ್ಲಿದೆ.
ಅಲ್ಲಿಗೆ. ಈ ಇಳಿಯಕ್ಕೆ ಇಷ್ಟೊತ್ತು ಮಾಡಿರಿ. ಗೈಸ್ ಇವರು ಅಕ್ಕ ತಂಗಿರ್ದು ಭಾರಿ ಟಾಕ್ ಗೈಸ್. ಮಗ ಇವನು ಇದು ಮಾಡ್ತಾ ಇಲ್ಲ, ಕರೆಕ್ಟಾಗಿ ಕೇಳಿಸ್ಕೊತಾ ಇಲ್ಲ ಅವ್ರ ಮಾತುಗಳನ್ನೆಲ್ಲ ಅಂದ್ಬಿಟ್ಟು ಬೈತಾ ಇದ್ದಾರೆ ಅವಾಗಿಂದ. ನಾನು ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ, ನಂದಿನೂ ತಟ್ಟೆ ಇಡ್ಲಿ. ನಮ್ಮ ಸುಮಿತ್ರಕ್ಕ ತಟ್ಟೆ ಇಡ್ಲಿ ಚೆನ್ನಾಯ್ತನಕ್ಕ. ಹಾಂ ಸಾಗು ಚೆನ್ನಾಗೈತೆ. ನಮ್ಮ ಅಮ್ಮಂದು ಇನ್ನೂ ಬಂದಿಲ್ಲ. ಅದಕ್ಕೆ ಹೇಳೋದು ಎಲ್ಲಾರ ಬಂದಾಗ ಮಸಾಲೆ ದೋಸೆ ಬಿಟ್ಟು ಬೇರೆ ತಗೋಬೇಕು ಅಂತ. ಯಾವ ಹೋಟ್ಲುಗಾರ ಹೋಲಿ ಅಕ್ಕ, ಫಸ್ಟ್ ಮಸಾಲೆ ದೋಸೆ, ಅದೇನಾರ ಇರಲಿ ಮಸಾಲೆ ದೋಸೆ ಚೆನ್ನಾಗೈತೆ, ಏನಿಲ್ಲ. ಹೋಟ್ಲು ನೋಡಿ ಗೈಸ್ ಸಖತ್ತಾಗಿದೆ. ಅಂಬಿಯನ್ಸ್ ಚೆನ್ನಾಗಿದೆ ಗೈಸ್. ನಂದೀಶ್ ಒಂದು ಪ್ಯಾಂಟ್ ನೋಡಿ ಗೈಸ್, ಲೆಗಿನ್ಸ್ ಹಾಕ ಬಂದ್ಬಿಟ್ಟು ನಂದು ಅದು ಯಾವ್ದೋ ನಾನು ಸೆಕೆಂಡ್ PUC ಹಾಕೋತಿ. ಇದು ಮಣ್ಕಾಳುಂದ ಗೀತಪ್ಪ ಜರ್ನಿ ಚೆನ್ನಾಗಿತ್ತು. ಎಷ್ಟು ಬೇಗ ಬಂದ್ಬಿಟ್ಟು ಅಂದ್ರೆ ಗೈಸ್, ಅಲ್ಲೇ 5 ಅವರ್ ತೋರಿಸ್ತು. ಬಟ್ ಇಲ್ಲಿ ನಾನು 4 ಅವರ್ ತಿಂಡಿ, ಹಾಫ್ ಆನ್ ಅವರು 4 ಗಂಟೆಗೆ ಮುಂದೆ. ಹೆಂಗಿತ್ತಮ್ಮ ಜರ್ನಿ? 20 ವರ್ಷದ ನಂತರ ಬಂದಿದ್ದೀರ ಧರ್ಮಸ್ಥಳಕ್ಕೆ. ಅವಾಗ ಬರೋದಕ್ಕೂ ಈಗ ಬರೋದಕ್ಕೂ ಏನು ಡಿಫ್ರೆನ್ಸು? ರೋಡೆಲ್ಲ ಚೆನ್ನಾಗೈತಾ? ಆಗೆಲ್ಲ ಮಣ್ಣು ಗುಡ್ಡೆ ಚೆನ್ನಾಗೈತೆ. ನಾವು ಅಮ್ಮ ಭಾರಿ ಹಿಂಸೆ ಗೈಸ್. ಸ್ನಾನ ಮಾಡ್ಕೊಂಡೇ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ. ಬೆಳಗ್ಗೆ ಸ್ನಾನ ಮಾಡಿದೀನಿ, ಆದ್ರೂ ಕೇಳ್ತಾರ ನಡಿ ಮುಳುಗು ಆಮೇಲೆ ಹೋಗು ಅಂತ. ಅದೇ ಬ್ಯಾಗ್ ಐತೆ ನೋಡಿ, ಎತ್ಕಬ. ಏನ್ ಕಮ್ಮ ಸ್ನಾನ ಮಾಡ್ಬೇಕು? ಇಲ್ಲೇ ಮಾಡ್ಬೇಕಾ? ಶ್ರೇಷ್ಠ ಅಂತ. ಅಷ್ಟೇ. ಇವನು ಎಂತ ಕಳ್ಳ ಅಂದ್ರೆ, ಬಟ್ಟೆ ತಗೊಬಂದ್ರೆ ಸ್ನಾನ ಮಾಡಕ್ ಕೇಳ್ತಾರೆ ಅಂತ ಬಟ್ಟೆನ ತಗೊಬರ್ಲಿಲ್ಲ. ಅಲ್ಲೇ ಮಾಡೋದಲ್ಲ ಮತ್ತೆ ಇನ್ನೇನಕ್ಕೆ. ಬೆಳಗ್ಗೆನೇಲೋ ಇನ್ನೊಂದ್ಸತಿ ಅಲ್ಲಿ ಯಾರು ಮಾಡ್ತಾರೆ ಹೋಗಲು ಅನ್ಕೊಂಡು ಮಾಡ್ದ. ಶ್ರೇಷ್ಠ ಕಣ ನೋಡು ಎಲ್ಲ. ಅದು ಏನ್ ಗೊತ್ತಾ, ಮುಡಿ ಯಾರು ಕೊಡ್ತಾರೆ ಅವ್ರು ಸ್ನಾನ ಮಾಡ್ತಾರೆ ಜಾಸ್ತಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಏನಿಲ್ಲ. ಅಪರೂಪ ಬರ್ತೀವಲ್ಲ, ಒಳ್ಳೆ ಸ್ನಾನ ಮಾಡ್ಕೊಂಡು ಹೋಗೋಣ ಬನ್ನಿ. 3 ಸಲ ಒಂದೇ ಸಲ, ಇನ್ನೊಂದ್ಸಲ. ಗೈಸ್ ನೋಡಿ, ಇಲ್ಲಿ ಕ್ಯಾಟ್ ಫಿಶು ಲಿಟ್ರಲಿ ಪೆಡಿಕ್ಯೂರ್ ಮಾಡ್ತಾ ಇದೆ. ಅಪ್ಪ ಹೆಂಗ್ ಮುತ್ಕೊಬಿಟ್ಟಿದೆ, ಎಷ್ಟು ದಪ್ಪ ಐತೆ ನೋಡೋ ನಂದಿ. ಅಪ್ಪ ಕೆಂಪು ಆಗ್ತೈತಾನೆ. ಮುಲ 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 ಅಂತೈತೆ. ಮುಲ 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 ಎಷ್ಟು ಮುತ್ಕೊಬಿಟ್ಟೈತೆ ನೋಡಿ ಗೈಸ್. ಎದ್ದುಬಿಟ್ಟ ಗೈಸ್. ಈ ಕ್ಷೇತ್ರಕ್ಕೆ ಬಂದು 1 ವರ್ಷ ಆಯಿತು. ಏನೋ ಫೀಲಿಂಗ್, ಮಿಸ್ಸಿಂಗ್ ಫೀಲಿಂಗ್ ನನಗೆ. ಅವಾಗ 3 ತಿಂಗಳಿಗೂ ಬರ್ತಾ ಇದ್ದೆ ನಾನು. ಬಟ್ 1 ವರ್ಷ ಗ್ಯಾಪ್ ಆಗ್ಬಿಡ್ತು ಈ ಸತಿ. ಇಲ್ಲೋದ್ರೆ ಸೇವಾ ಕ್ಯೂ. ಹಿಂಗೆ ಹೋಗೋಣ. ದೇವಸ್ಥಾನ ಫುಲ್ಲು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಗೈಸ್. ಮಂಜುನಾಥ ಸ್ವಾಮಿ ಎಲ್ಲ ತಾನೇ ಬಂದಿದ್ದಾರೆ. ಬಾಡಿ ಬಿಲ್ಡರ್ ನಂದೀಶ್ ಹೆಂಗರು ಬಾಡಿ. ಮದರ್ ಇಂಡಿಯಾ ಅವರೇ ಖುಷಿನಾ? ಏನು ಕೇಳ್ಕೊಂಡೆ? ಯಾರ ಬಗ್ಗೆ ಕೇಳ್ಕೊಂಡೆ? ನನ್ನ ಬಗ್ಗೆ ಕೇಳ್ಕೊಂಡೋ, ಮಧು ಬಗ್ಗೆ ಕೇಳ್ಕೊಂಡೋ, ಇಲ್ಲ ನಿನ್ನ ಬಗ್ಗೆ ಕೇಳ್ಕೊಂಡೋ? ಅಂತ ಯಾರ್ದು ನನ್ನ ಮದುವೆ ಚಿಂತೆ ಗೈಸ್. ಇನ್ನೇನು ನಂದಾದ್ಮೇಲೆ ನಂದಿದ್ದು ಹಿಂದೆನೆ ಬಂದ್ಬಿಡತ್ತೆ 1 ವರ್ಷ. ರೆಡಿ ಅವನೇ, ಕಾರಲ್ಲಿ ಬೇರೆ ಕೇಳ್ತಾ ಇದ್ದ, ಕರೆಕ್ಟ್ ಟೈಮ್ ಮದುವೆ, ಕರೆಕ್ಟ್ ಟೈಮ್ ಮಕ್ಳು ಮಾಡ್ಕೋಬೇಕು ಅಂತ. ಯಾಕ ಮದುವೆ ಕಾಸೆ ಆಗಿರ್ಬೇಕು ಗೈಸ್ ನಂದಿಗೆ. ಏನು ಸ್ಟ್ಯಾಂಡ್ ಈ ಥರ ಮಾಡೋರ ಹೊಸ್ದಾಗಿ ಮಾಡ್ರ? ಅದು ಆ ಕಡೆ ಅದಕ್ಕೂ ಪ್ರೊವಿಷನ್ ಇದೆ. ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರಲ್ಲ, ಅವರು ತಿನ್ಬೋದು. ಮದರ್ ಇಂಡಿಯಾ ಅವರೇ, ನೀವೆಲ್ಲ ಬಂದಾಗ ಈ ಥರ ಇತ್ತಾ? ಇರಲಿಲ್ಲ. ತಿನ್ಕೊಳ್ಳಿ, ಹೊಟ್ಟೆ ತುಂಬ ಚೆನ್ನಾಗಿ ಮಾಡೋರೆ. ಹೊಟ್ಟೆ ತುಂಬ ಊಟ ಮಾಡೋದೇ ಈಗ.
ಯಾಕಮ್ಮ ಯಾಕಮ್ಮ ಆಯ್ತಾ ಇಲ್ಲ ಹೆಂಗ್ ಸುಡ್ತೈತೆ ಅಂದ್ರೆ ಗೈಸ್ ಯಪ್ಪ ಕಾಲು ಇಡಕ್ಕಾಯ್ತಲ್ಲ ಟಾರ್ ಮೇಲೆ. ಇವನಿಲ್ಲದ ಇವನು ನಂದಿ. ಓ ಅಲ್ಲಿ ಆಮೂಲೆ ಹೋಗ್ಬಿಟ್ಟು ನೋಡಿ ಗೈಸ್, ನೆರಳಾಯ್ತು ಒಂಚೂರು ಅಂದ್ಬಿಟ್ಟು. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ನಮ್ಮ ಬೆಂಗಳೂರಲ್ಲೆಲ್ಲ ಈಗ ವೆದರು ಫುಲ್ ತಂಪು ತಂಪು ಕೂಲ್ ಆಗಿದೆ. ಇಲ್ಲಿ ಆಪೋಸಿಟು, ಇಲ್ಲಿ ಬಿಸಿಲು ಅಲ್ಲಿ ಚಳಿ. ಅಲ್ಲಿ ಬಿಸಿಲು ಇದ್ದಾಗ ಇಲ್ಲಿ ಚಳಿ ಇರುತ್ತೆ. ಕಾರೆಲ್ಲ ಆಯ್ತೋ ಅಪ್ಪ 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 ಇಡಕ್ಕಾಯ್ತಲ್ಲ ಗೈಸ್ ಕಾಲು. ಈಗ ನಾವು ಸೌದಡ್ಕ ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ನಾನು ಗಂಟೆ ತೊಗೊಂಡಿದ್ದೀನಿ ನೋಡಿ, ಎಷ್ಟು ದೊಡ್ಡ ಗಂಟೆ ಇದೆ. ಗಂಟೆ ಏನಕ್ಕೆ ಅಂತಂದರೆ ಇಲ್ಲೇನಾರ ನಾವು ಅಂದ್ಕೊಂಡು ಮನಸ್ಸಲ್ಲಿ ಶ್ರದ್ಧೆಯಿಂದ ಬೇಡ್ಕೊಂಡು ಇಲ್ಲಿ ಗಂಟೆ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ. ಗೊತ್ತಾಯ್ತಾ? ನಗ್ತಾವನು ಗೈಸನು ಇಲ್ಲಿರುತ್ತೆ ತುಂಬ. ಇಲ್ಲಿ ಕಟ್ಟಿದ್ದಾರೆ ನೋಡಿ, ಈ ಥರ ಕಟ್ಸೋದು ಅಷ್ಟು. ಗಣಪತಿ ನೋಡಿ ಸಖತ್ತಾಗಿದೆ. ಈ ಥರ ಗಾರ್ಡನ್ ಫೀಲ್ ಬರುತ್ತೆ ಇಲ್ಲಿ. ಇಲ್ಲಿನ ವಿಶಿಷ್ಟತೆ ಏನು ಗೊತ್ತಾ ನಂದಿ? ಏನು? ದೀಪ ಆರೋದೇ ಇಲ್ಲ. ಎಂಥ ಮಳೆ ಬಂದರು ದೀಪ ಆರಲ್ವಂತೆ. ಇಲ್ಲಿ ನೋಡಿ ಗೈಸ್, ಏನು ಗೈಸ್, ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕಟ್ತಾ ಇದ್ದಾನೆ. ಒಳ್ಳೆ ಹುಡುಗಿ. ಗಂಟೆ ಇಲ್ಲಿ ಮನಸ್ಸಲ್ಲಿ ಶ್ರದ್ಧೆಯಿಂದ ಬೇಡ್ಕೊಂಡು ಇಲ್ಲಿ ಗಂಟೆ ಕಟ್ಟಿದ್ರೆ ಅದು ನೆರವೇರುತ್ತಂತೆ. ಅದಕ್ಕೋಸ್ಕರ ಕಟ್ತಾ ಇದ್ದೀನಿ ಗೈಸ್. ನಮ್ಮ ನಂದಿ ಒಳ್ಳೆ ಬಸ್ರಿ ಬೈಕೆ ಬರ್ಸ್ಕೊಳಲ್ವ, ಹಂಗೆ ಬರ್ಸ್ಕೊಬಿಟ್ಟವನೇ. ಪುಲ್ಜರ್ ಸೋಡಾ. ಈಗ ಮಜಾ ಬರೋದು. ಯಾಕೆ ರೆಡಿ? ಅಲ್ಲಲ್ಲ ಈಗ ತೃಪ್ತಿ ಆಗೋಯ್ತು ನನಗೆ. ಹೆಂಗೈತಣ್ಣ? ಚೆನ್ನಾಯ್ತಾ? ರೆಡಿ. ಹಾಂ, ಕುಡಿ ಒಂದೇ ಸರಿ ಕುಡ್ಕೋಬೇಕಲ್ಲ. ಏನ್ ಫ್ಲೇವರ್ ಇದು? ಕೋಕಮ್. ಈ ತೂಫಾನ್ ಗಾಡಿಲಿ ಲಿಟ್ರಲಿ ಎಷ್ಟು ಜನ ಒಳಗಡೆ ಕೂತ್ಕೋತಾರೆ ಅಂತ ನಾನು ನೋಡ್ಬೇಕು ಗೈಸ್ ಒಂದ್ಸತಿ. ಎಷ್ಟು ಜನ ಇರ್ತಾರೆ ಅಂತಂದ್ರೆ ಏನಿಲ್ಲ ಅಂತಂದ್ರೆ ನನ್ನ ಗೆಸ್ಸಿಂಗ್ ಪ್ರಕಾರ ಒಂದು 15 ಜನ ಒಳಗಡೆ ಇರ್ತಾರೆ ಅಂತ ಅನ್ಕೋತೀನಿ. ಅದೆಷ್ಟು ಸಿಟ್ಟಿಂಗ್ ಕೆಪಾಸಿಟಿ ಇದೆಯೋ ಅದಕ್ಕೆ. ಅದು ಯಾಕೆ ಹಂಗೆ ತುಂಬ್ಕೋತಾರೋ ಯಪ್ಪ. ಶಕೆ ಗಾಯ್ಸ್, ಟೀ ಮತ್ತು ಬಜ್ಜಿ ಸ್ಟಾಪ್ ಹಾಕಿದ್ದೀವಿ. ಎಲ್ಲ ಇದು ಹಾಸನ್. ಈ ಸತಿ ಬಿಗ್ ಬಾಸಲ್ಲಿ ಯಾರು ಇಷ್ಟ ನಂದಿ ನಿಂಗೆ? ಗಿಲ್ಲಿ. ಅಕ್ಕ ನಿನಗೆ? ಅಮ್ಮ ನಿನಗೆ? ಗಿಲ್ಲಿ ಇಷ್ಟನಾ? ಅಕ್ಕ ಕಾಮಿಡಿ ಮಾಡ್ತಾರಲ್ಲ ಗೈಸ್, ಅದಕ್ಕೆ ಗಿಲ್ಲಿ ಇಷ್ಟ ಅಂತ. ಬರ್ತೀರಾ ನಂದೀಶ್ ಅಕ್ಕ? ಬಾಯ್. ಒನ್ ಡೇ ಟ್ರಿಪ್ಪು, ಸ್ಪೀಡಾಗಿ ಬಂದ್ಬಿಟ್ಟು. ಫುಲ್ ಖುಷಿ ಅವ್ರ ಅಮ್ಮಂಗೆ. ಫುಲ್ ಖುಷಿ. ಎಸ್ ಬಾಯ್ ಹುಷಾರಾಗಿ. ಟೈರ್ಡ್ ಆಗಿದ್ರು ಬಿಗ್ ಬಾಸ್ ನೋಡೋದು ಮಾತ್ರ ನಿಲ್ಸಲ್ಲ ಗೈಸ್. ನಾನು ಎವ್ರಿ ಡೇ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೋತಾ ಇರೋದು. ಹೆವಿ ಅಡಿಕ್ಟ್ ಆಗ್ಬಿಟ್ಟು ಅನಿಸ್ತಾ ಇದೆ. ಅದಕ್ಕೆ ರೀಸನ್ ಯಾರು ಅಂತ ಗೊತ್ತಿರುತ್ತೆ ನಿಮಗೆ. ದಿ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಅವ್ರು ಮಾಡೋ ಕಾಮಿಡಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗೆ ಗೈಸ್. ಇದಾಗಿತ್ತು ನಮ್ಮ ಧರ್ಮಸ್ಥಳದ ವ್ಲಾಗು. ನಂಗೆ ನೆನಪೇ ಇಲ್ಲ ಗೈಸ್, ನಾವು ಅಮ್ಮನ್ನ ಇಷ್ಟು ದೂರ ಕರ್ಕೊಂಡೋಗಿ ಬಂದಿರೋದು. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಅಮ್ಮನ್ನ ಒಂದು ದೇವಸ್ಥಾನಕ್ಕೆ ಅಂತ ಇಷ್ಟು ದೂರ ಕರ್ಕೊಂಡೋಗಿ ಬಂದಿರೋದು. ಅವ್ರು 25 ವರ್ಷದ ಹಿಂದೆಗಡೆ ಹೋಗಿದ್ದಂತೆ ಧರ್ಮಸ್ಥಳಕ್ಕೆ. ಒಂಥರ ಖುಷಿ. ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂತ ಇದ್ದು, ನಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಪ್ಲ್ಯಾನ್ ಮಾಡಿ ಇದ್ದು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅಮ್ಮ ನಾನು ಬರ್ತೀನಿ ಅಂತಂದರು. ಫ್ರೆಂಡ್ಸ್ ಹೋಗಿ ಫ್ಯಾಮಿಲಿ ಟ್ರಿಪ್ ಆಗೋಯ್ತು. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್ ಅದು ನಿಖಿಲ್ ನಿಶಾ ವ್ಲಾಗ್ಸ್. ಸಿ ಇನ್ ನೆಕ್ಸ್ಟ್ ವ್ಲಾಗ್. ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್. ಗಿಲ್ಲಿಗೆ ಓಟಕ್ಕೆ ಗೈಸ್ ಎಲ್ಲರೂ ವಿನ್ನರಾಗಿ ನೋಡೋಣ.